ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋವಂಥ ಚಟ್ನಿ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಮಂಗ್ರವಳ್ಳಿ ಅಂತ. ಇದನ್ನು ಅಸ್ಥಿ ಶೃಂಖಲ ಅಂತಲೂ ಕರೀತಾರೆ, ಹಾಗೆ ಇಂಗ್ಲೀಷ್ನಲ್ಲಿ ಬೋನ್ ಸೆಟ್ಟರ್ ಅಂತಲೂ ಕರೀತಾರೆ. ಓಕೆ, ಇದರಿಂದ ತುಂಬ ಉಪಯೋಗ ಇದೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾವು ಈ ರೀತಿ ಕೈಗೆ ಎಣ್ಣೆನ ಹಚ್ಕೋಬೇಕು. ಯಾಕಂದರೆ ಸ್ವಲ್ಪ ಕಡ್ತಾ ಇರುತ್ತೆ, ಇದು ಮೇಲೆ ಸಿಪ್ಪೆ ಮುಟ್ಟಿದ್ರೆ ಕೈಯೆಲ್ಲ ಕಡ್ತಾ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹ್ಯಾಂಡ್ ಗ್ಲೌಸ್ ಇದ್ದರೆ ಹ್ಯಾಂಡ್ ಗ್ಲೌಸ್ ಸಹ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆಯದು. ಈ ರೀತಿ ಮೇಲ್ಗಡೆ ಸಿಪ್ಪೆನ 4 ಸೈಡು ತಕ್ಕೋಬೇಕಾಗುತ್ತೆ. ಚಾಕುನಲ್ಲಿ ಸ್ವಲ್ಪ ಸ್ವಲ್ಪ ಗೆಣ್ಣೆ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈ ರೀತಿ 4 ಸೈಡು ಸಿಪ್ಪೆನ ತಕ್ಕೋಬೇಕು. ಇದನ್ನು ಎಳೆ ಸೊಪ್ಪನ್ನು ಮಾತ್ರ ತಗೋಬೇಕು. 3ರಿಂದ 4 ಎಣ್ಣಷ್ಟು ಎಳೆದು ಗೊತ್ತಾಗುತ್ತೆ, ಅದನ್ನು ಮಾತ್ರ ತಗೊಳ್ಳಿ. ಬಲ್ತಿದ್ರಲ್ಲಿ ತುಂಬ ನಾರು ಬರುತ್ತೆ, ಚೆನ್ನಾಗಿರಲ್ಲ. ಓಕೆ, ಇದ್ರ ಎಲೆನೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಇದನ್ನು ನಾವು ಪಾಟಲ್ ಸಮೇತ ಬೆಳ್ಕೊಬೋದು. ಇದಕ್ಕೆ ಯಾವುದೇ ನೀರು ಹಾಕೋದು, ಅದನ್ನು ಆರೈಕೆ ಮಾಡೋ ಹಂಗೇನೂ ಇರಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಾವು ವಾರಕ್ಕೊಂದ್ಸಲ ಯೂಸ್ ಮಾಡ್ಕೊಳ್ಳೋದ್ರಿಂದ, ಹೆಲ್ತ್ಗೆ ಮಿತವಾಗಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಹಾಗೆ ಇದು ಮೂಳೆ ಮುರಿದಿರೋರಿಗೆ, ಮೂಳೆ ಸೌದಿರೋರಿಗೆ, ಮತ್ತು ಹಾಗೆ ಸಂಧಿವಾತ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸಲ ಇದನ್ನು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ಅಸ್ಥಿ ಶೃಂಖಲ ಟ್ಯಾಬ್ಲೆಟ್ ಮತ್ತು ಪೌಡರು ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಕೂಡ ಸಿಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಚಟ್ನಿನ. ಸ್ಟಾರ್ಟಿಂಗ್ ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. 1-2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಬೌಲಷ್ಟು ನಾನು ಸುಲಿದಿರೋಂಥ ಮಂಗ್ರವಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾಗ ಈ ಕಡ್ತ ಏನಿರುತ್ತೆ ಅದು ಯಾವುದೂ ಇರಲ್ಲ. ಬಾಯಿ ಕಡ್ತಾ ಬರುತ್ತಲ್ಲ, ಆ ರೀತಿ ಏನು ಕಡ್ತಾ ಬರಲ್ಲ. ಓಕೆ, ಇವಾಗ ನಾನು ಅದನ್ನು ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಹುರ್ಕೊಂಡಿದ್ದೀನಿ. ಅದನ್ನು ಇವಾಗ ಒಂದು ಪ್ಲೇಟಿಗೆ ಬಗ್ಗಿಸ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಬರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ 4-5ರಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಚುರುಕು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಇವಾಗೆಲ್ಲ ತುಂಬಾ ಜಾಯಿಂಟ್ ಪೇಯ್ನು ಹಾಗೆ ಮೂಳೆ ಸವೆತ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಇದನ್ನು ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಹುಣಸೆ ಹಣ್ಣಿಗೆ ಒಂದು ಅರ್ಧ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಕುದಿಸ್ಕೋಬೇಕು. ನೀರಾಗಿ ಕುದಿಸೋದ್ರಿಂದ ನಾವು ಇದನ್ನು 1 ವಾರ ಬೇಕಾದರೂ ಯೂಸ್ ಮಾಡ್ಬೋದು ಚಟ್ನಿನ. ಹಾಗಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಆಗಿದೆ. ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋಂಥ ಮಂಗ್ರವಳ್ಳಿನ ಹಾಕ್ಕೊತಾ ಇದ್ದೀವಿ. ಹಾಗೆಯೇ ಹುರ್ಕೊಂಡಿರೋಂಥ
ಹಸಿಮೆಣ್ಸಿನ್ಕಾಯಿ ಧನಿಯಾ ಎಲ್ಲ ಒಣಮೆಣ್ಸಿನ್ಕಾಯಿ ಧನಿಯಾ ಎಲ್ಲ ಹಾಕ್ಕೊತಾ ಇದ್ದೀವಿ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಕುದಿಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಮತ್ತು ಅದ್ರ ನೀರು ಎರಡನ್ನೂ ಸೇರಿಸಿ ಹಾಕೋಬೇಕು. ಹುಣಸೆಹಣ್ಣು ಕುದಿಸುವಾಗ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕುದಿಸ್ಕೊಳ್ಳಿ, ಯಾಕಂದರೆ ತಣ್ಣೀರು ಹಾಕೊಳ್ಳಲ್ಲ ಇದಕ್ಕೆ, ಅದಕ್ಕೋಸ್ಕರ ಹುಣಸೆಹಣ್ಣು ನೀರೇ ಹಾಕ್ಕೋಬೇಕು. ಇವಾಗ ಚಟ್ನಿಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು, ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಆಗಿದೆ. ಚಟ್ನಿನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾವಿವಾಗ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಓಕೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇದನ್ನು ರೊಟ್ಟಿ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ, ರಾಗಿ ರೊಟ್ಟಿ ಜೊತೆ. ನೀವು ಚಪಾತಿ, ರೊಟ್ಟಿ ಹಾಗೆ ದೋಸೆ ಯಾವುದ್ರ ಜೊತೆ ಬೇಕು